ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಲೈಫ್ ಸರ್ಕಲ್. ಮಕ್ಕಳಿಗೆ ವೆದರ್ ಚೇಂಜ್ ಆದರೆ ಶೀತ, ಕೆಮ್ಮು, ಗಂಟಲು ನೋವು ಅಂತಹ ಪ್ರಾಬ್ಲಮ್ಸ್ ಕಾಣಿಸ್ತಿರುತ್ತೆ. ಕೆಮ್ಮು ಇದ್ದಾಗ ಮಕ್ಕಳಿಗೆ ಮನೆಮದ್ದು ಏನು ಕೊಡ್ಬೋದು, ಯಾವುದು ಕೊಟ್ಟರೆ ಬೇಗ ಕೆಮ್ಮು ವಾಸಿಯಾಗುತ್ತೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ. ಸಾಮಾನ್ಯವಾಗಿ ಕೆಮ್ಮು ಸ್ಟಾರ್ಟ್ ಆದರೆ ಬೇಗ ಹೋಗಲ್ಲ. ಅದರಲ್ಲೂ ಮಲಗಿದ್ದಾಗಂತೂ ಕೆಮ್ಮು ಹೆಚ್ಚಾಗಿಯೇ ಇರುತ್ತೆ. ಕೆಮ್ಮಿನಿಂದ ಗಂಟಲು ನೋವು, ಎದೆ ಭಾಗದಲ್ಲೆಲ್ಲ ನೋವು ಕಾಣಿಸ್ಕೊಳ್ತಾ ಇರುತ್ತೆ. ಇನ್ನು ಮಕ್ಕಳಿಗೆ ಕೆಮ್ಮು ಇದ್ದರೆ ಅವರಿಗೆ ಬೇಗ ವಾಸಿ ಆಗಲ್ಲ. ಸಿರಪ್ಪು, ಕಷಾಯ ಅಂತೆಲ್ಲ ಟ್ರೈ ಮಾಡಿದ್ರೂ ಕೆಮ್ಮು ಕಮ್ಮಿ ಆಗ್ತಿರಲ್ಲ. ಈ ಮನೆಮದ್ದಿನಿಂದ ಕೆಮ್ಮಿಗೆ ಪರಿಹಾರ ಸಿಗುತ್ತೆ. ಕೆಮ್ಮು, ನೆಗಡಿ ಸರಿಪಡಿಸೋದಕ್ಕೆ ಜೇನುತುಪ್ಪ ರಾಮಬಾಣ. ಜೇನುತುಪ್ಪದಲ್ಲಿರೋ ಔಷಧೀಯ ಗುಣ ಕೆಮ್ಮು ಬೇಗ ಕಮ್ಮಿ ಆಗಲು ಸಹಾಯ ಮಾಡುತ್ತೆ. ಜೇನುತುಪ್ಪಕ್ಕೆ ತುಳಸಿ ಎಳೆ ರಸ ಹಾಕಿದ್ರೆ ಮಕ್ಕಳಿಗೆ ಕೆಮ್ಮು ಬೇಗ ವಾಸಿಯಾಗುತ್ತೆ. ತುಳಸಿ ಎಳೆಯಲ್ಲೂ ಔಷಧೀಯ ಗುಣ ಇದೆ. 7-8 ತುಳಸಿ ಎಳೆಗಳನ್ನು ತಗೊಳ್ಳಿ. ಅದನ್ನು ತೊಳೆದುಕೊಂಡು ಈ ರೀತಿ ಜಜ್ಜಿ ರಸ ತೆಗೆದುಕೊಳ್ಳಿ. ಇದೇ ರಸಕ್ಕೆ ಜೇನುತುಪ್ಪ ಅರ್ಧ ಸ್ಪೂನ್ ಬೆರೆಸಿ. ಇದನ್ನು ಪ್ರತಿದಿನ 2 ಬಾರಿ ಮಾಡಿ ನಿಮ್ಮ ಮಕ್ಕಳಿಗೆ ಕೆಮ್ಮಿದ್ದಾಗ ಕುಡಿಸಿ. ಇದರಿಂದ ಬೇಗ ಕೆಮ್ಮು ನಿಲ್ಲುತ್ತೆ. ಇದು 3 ವರ್ಷದ ಒಳಗಿನ ಮಕ್ಕಳಿಗೆ ಟ್ರೈ ಮಾಡಿ. ಇನ್ನು 3 ವರ್ಷದ ನಂತರದ ಮಕ್ಕಳಿಗೆ ದೊಡ್ಡಪತ್ರೆ ಎಲೆ ತಗೊಳ್ಳಿ. 1 ದೊಡ್ಡಪತ್ರೆ ಎಲೆನ ತಗೊಂಡು ತೊಳ್ಕೊಳ್ಳಿ. ಎಲೆಯನ್ನು ಈ ರೀತಿ ಪೀಸ್ ಮಾಡಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸ್ಕೊಂಡು ಜಜ್ಕೊ. ದೊಡ್ಡಪತ್ರೆ ಎಲೆ ರಸ ನುಂಗೋದ್ರಿಂದ ಗಂಟಲು ನೋವು ಹಾಗೆ ಕೆಮ್ಮು ಹೆಚ್ಚಾಗಿದ್ರೆ ಬೇಗ ಕಮ್ಮಿ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಕೆಮ್ಮಿದ್ದಾಗ ಈ ರೆಮಿಡೀಸ್ ಟ್ರೈ ಮಾಡಿ ನೋಡಿ. ಇದರಿಂದ ಬೇಗ ಪರಿಹಾರ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.